ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಮಾಚಾರಿ ಕುಟುಂಬದಲ್ಲಿ ದೊಡ್ಡ ಮಾರಣೆ ಹೋಮನೆ ನಡೆಯೋಕೆ ಆಲ್ರೆಡಿ ಎಲ್ಲ ರೀತಿ ಸಿದ್ಧತೆ ಆಗ್ತದೆ. ಹಾಗಿದ್ರೆ ಮಾರಣ ಹೋಮ ಆಗೇ ಬಿಡುತ್ತಾ? ಮೃತ್ಯುಕಂಟಕ ಇರೋ ಕಿಟ್ಟಿಯ ಒಂದು ದಾರುಣ ಅಂತ್ಯವಾಗಿ ಬಿಡುತ್ತಾ? ರುಕ್ಕು ಕಿಟ್ಟಿಯ ಮದುವೆನೇ ಕಿಟ್ಟಿಯ ಪಾಲಿನ ಅಂತ್ಯವಾಗತ್ತಾ? ಅಧ್ಯಾಯದ ಕೊನೆಯಾಗತ್ತಾ? ಇದರ ನಡುವೆ ಅನಾಮಿಕ ಎಂಟ್ರಿ ಕೊಟ್ಟಿದ್ದಾರೆ. ರಾಮಾಚಾರಿ ಕುಟುಂಬಕ್ಕೆ ಇನ್ನಿಲ್ಲದ ಶತ್ರು, ಇಷ್ಟು ದಿನ ಇರದ ಆ ಶತ್ರು ಯಾರಪ್ಪ? ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಅಣ್ಣಾಜಿಯ ಒಂದು ಭದ್ರಕೋಟೆಯಿಂದ ರುಕ್ಕುನ ಕರ್ಕೊಂಡು ರಾಮಾಚಾರಿ ಇಡೀ ಕುಟುಂಬ ಟಿ ವ್ಯಾನ್ ಹತ್ತಿದ. ರಾಮಾಚಾರಿ ಡ್ರೈವರ್ ಆಗಿ ಎಲ್ಲರನ್ನೂ ಕೂಡ ಸಾರಥಿಯಾಗಿ ಸೇಫಾಗಿ ಆ ಒಂದು ಊರನ್ನು ದಾಟಿ ಹೋಗೋದಕ್ಕೆ ಮುಂದಾಗ್ತಾರೆ. ಈ ಕಡೆ ಜಾನಕಿ ಅಮ್ಮ ಅಂತೂ ಇಷ್ಟೊತ್ತು ಭಯ ಇರಲಿಲ್ಲ, ಆದರೆ ಇವಾಗ ಯಾಕೋ ಭಯ ಶುರುವಾಗ್ತದೆ. ಮೊದಲು ಊರು ತಲುಪಿಟ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ರಾಮಾಚಾರಿ ಯಾಕಮ್ಮ ಭಯ ಪಡ್ತಿದ್ಯಾ? ಇಲ್ಲಿಂದ ಆಚೆಗೆ ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಿದ್ರೆ, ಇಷ್ಟನ್ನೇ ಗೆದ್ದು ಹೊರಗಡೆ ಬಂದಿದ್ದೀವಿ ಅಂದರೆ ಮುಂದೆನೂ ಕೂಡ ಗೆಲುವಿನ ದಾರಿನೇ ಕಾದಿರುತ್ತೆ. ನೀನೇನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ಇನ್ನೇನು ಬೆಂಗಳೂರನ್ನು ತಲುಪಿಡ್ತೀವಿ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಅಣ್ಣಾಜಿ ಕೂಡ ಸಂದೀಪನ ಜೊತೆ ಹಾಗೆ ಆನಂದ್ ಅವ್ರ ಜೊತೆ ಬೇರೆ ಗಾಡೀಲಿ ಹೊರಟಿದ್ದಾರೆ. ಎಲ್ಲ ಕಡೆ ನಾಕಾಬಂದಿ ಹಾಕು, ಯಾವುದೇ ಕಾರಣಕ್ಕೂ ಅವರು ಈ ಊರಿಂದ ಹೋಗಬಾರ್ದು, ತಪ್ಪಿಸ್ಕೋ ಕೂಡ್ದು ಅವರು ಅಂತ ಹೇಳ್ತಿದ್ದಾರೆ. ಈ ಕಡೆ ಸಂದೀಪ್ ಕೂಡ ತನ್ನ ಇನ್ನಿಲ್ಲದ ನೆಟ್ವರ್ಕನ್ನು ಕಾಂಟ್ಯಾಕ್ಟ್ ಮಾಡಿದ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಈ ಕಡೆ ಯಾವುದೇ ನಂಬರ್ ಕೂಡ ನೆನಪಿಲ್ಲ, ಏನೂ ಕೂಡ ಇಲ್ಲ. ನಂಬರ್ ಗೊತ್ತಿದೆ ಸಂದೀಪ್ಗೆ, ಹಾಗಾಗಿ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಆ ನಂಬರ್ನ ನೋಡಿದೆ ಗಾಡಿನ ನಿಲ್ಲಿಸು ಅಂತ ಹೇಳ್ತಿದ್ದಾರೆ. ಬಟ್ ಇವ್ರು ಎಲ್ಲರೂ ಕೂಡ ಏನೇ ಹರಸಾಹಸ ಪಟ್ಟರು ಕೂಡ ಆಲ್ರೆಡಿ ಆ ಊರನ್ನು ಆಗ್ಬಿಟ್ಟಿದೆ ರಾಮಾಚಾರಿ. ದೇವರು ಆಂಜನೇಯ ನಮ್ಮನ್ನ ಈ ಊರನ್ನ ದಾಟಿಸ್ಬಿಟ್ಟ ಅಪ್ಪ. ಕೊನೆಗೂ ನಾವು ಊರನ್ನ ದಾಟಿ ಬಂದ್ಬಿಟ್ವಿ. ಅವ್ರಿಗೆ ಮೊದಲೇ ನಾವು ಯಾವ ಊರು ಅಂತ ಗೊತ್ತಿಲ್ಲ ಅಲ್ವಾ, ಅಂದಮೇಲೆ ಖಂಡಿತ ನಮ್ಮನ್ನ ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಅಂತ ಮುರಾರಿ ಹೇಳ್ತಿದ್ದಾರೆ. ಆದರೂ ಕೂಡ ಕಂಡುಹಿಡಿಯೋಕ್ಕಾಗಲ್ವಾ ನಾವು ಬೆಂಗಳೂರಲ್ಲಿ ಇರೋದನ್ನು ಅಂತ ಜಾನಕಿ ಅಮ್ಮ ಹೇಳಿದಕ್ಕೆ ಅವರಿಗೆ ಕಂಡುಹಿಡಿತಾರೆ. ನಾವು ಯಾವ ಊರಿಂದ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ನಾವು ಯಾವ ಊರವರು ಎಲ್ಲಿದ್ದೀವಿ ಅನ್ನೋದನ್ನು ತಿಳ್ಕೊಳ್ಳೋ ಅಷ್ಟರಲ್ಲಿ ಕಿಟ್ಟಿ ಮತ್ತು ರುಕ್ಕು ಮದುವೆ ಆಗ್ಬಿಟ್ಟಿರುತ್ತೆ ಅಂತ ರಾಮಾಚಾರಿ ಕೂಡ ಹೇಳ್ತಿದ್ದಾರೆ. ನಾವು ಆಲ್ರೆಡಿ ಫೈನಲಿ ಬಂದುಬಿಟ್ವಿ, ಬೆಂಗಳೂರನ್ನ ತಲುಪಿಬಿಟ್ವಿ ಅಂತ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ. ಇನ್ನೇನು ಕಿಟ್ಟಿ ಅಣ್ಣನ ಹತ್ರ ಹೋಗಿದ್ದೆ ನಾವು, ರುಕ್ಕು ಅದಕ್ಕೆ ನಾವು ಕೊಟ್ಟರೆ ಎಂಥ ದೊಡ್ಡ ಗಿಫ್ಟ್ ಕೊಟ್ಟಿದ್ದೀವಲ್ವ, ಕಿಟ್ಟಿ ಅಣ್ಣಂಗೆ ಕೊಡ್ತಾ ಇದ್ದೀವಲ್ವ ಅಂತ ಶ್ರುತಿ ತುಂಬ ಖುಷಿ ಪಡ್ತಿದ್ದಾರೆ. ಆ ಕಡೆ ಅಣ್ಣಾಚಿಗಂತೂ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಉಳಿಬಾರ್ದು, ಎಲ್ಲರ ಹೆಣ ರಾಶಿ ಕೂಡ ಬಿದ್ದು ಬಿಡಬೇಕು, ಅವ್ನ ಮನೆಯವ್ರು ಯಾರು ಎಲ್ಲಿದ್ದಾರೆ ಅಂತ ಮೊದಲು ತಿಳ್ಕೋಬೇಕು. ರುಕ್ಕುನ್ ಬಿಟ್ಟು ಎಲ್ಲರೂ ಕೂಡ ಸತ್ತು ಸ್ಮಶಾನ ಸೇರಬೇಕು. ನಾವು ಸತ್ರು ಪರವಾಗಿಲ್ಲ, ಆದರೆ ನಮಗೆ ಮೋಸ ಮಾಡಿ ನಮಗೆ ಚೀಟ್ ಮಾಡಿ ಹೋಗಿದಾರಲ್ವ, ಖಂಡಿತ ಅವರನ್ನಂತೂ ಉಳಿಸ್ಬಾರ್ದು. ಸೋಲು ಅನ್ನೋದು ನಮಗೆ ತಾಗಲೇ ಕೂಡ್ದು. ನಾವು ಸತ್ರು ಪರವಾಗಿಲ್ಲ, ನಾವು ಸೋಲಬಾರ್ದು ಅಂತ ಅಣ್ಣಾಜಿ ಹೇಳ್ತಿದ್ದಾರೆ. ಆದರೆ ಹೇಗಣ್ಣ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು, ಹೇಗೆ ತಿಳ್ಕೊಳ್ಳೋಕ್ಕಾಗತ್ತೆ ಅಂತ ಸಂದೀಪ ಆನಂದ್ ಕೇಳಿದ್ರೆ, ಯಾಕೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಮ ರೊಕ್ಕು ಎಲ್ಲಿದ್ದಿದ್ದು ಬೆಂಗಳೂರನ್ನಲ್ವ, ಇಷ್ಟು ದಿನ ಬೆಂಗಳೂರಲ್ಲಿ ಇದ್ದಿದ್ದು ಅಂದಮೇಲೆ ಅಲ್ಲೇ ಇರೋ ಯಾವುದೋ ಹುಡುಗನ್ನ ಮೆಚ್ಕೊಂಡಿರ್ತಾಳೆ. ಅವನು ಯಾರು ಅನ್ನೋದನ್ನು ಕಂಡುಹಿಡಿಬೇಕು. ಅವನು ಬೆಂಗಳೂರಲ್ಲೇ ಇರೋದು, ಜೊತೆಗೆ ನಮ್ಮ ಮನೆಗೆ ಬಂದಿದ್ದವನು ಪುರೋಹಿತ ಅಂತ ಹೇಳ್ತಾ ಇದ್ರು. ಅವನ ಹೆಸರು ರಾಮಾಚಾರಿ ಅಂತಿದ್ರು. ಮೊದಲು ನೀನು ಗೊತ್ತಿರೋ ಅವ್ರಿಗೆಲ್ಲ ಬೆಂಗಳೂರಲ್ಲಿ ಕಾಲ್ ಮಾಡಿ ರಾಮಾಚಾರಿ ಅಂದರೆ ಯಾರು ಎಲ್ಲವನ್ನ ಕೂಡ ಹೋಗಿದ್ದೆ, ಎಲ್ಲರನ್ನು ಕೂಡ ಮುಗಿಸ್ಬಿಡೋಣ, ನಮ್ಮ ರುಕ್ಕುನ ಕರ್ಕೊಂಡು ಬರ್ತಾರಣ, ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಬದುಕಿರೋ ಕೂಡ್ದು ಅಂತ ಹೇಳ್ತಿದ್ದಾರೆ ಅಣ್ಣಾಜಿ. ಆದ ಕಡೆ ಫೈನಲಿ ಇಲ್ಲಿ ನಾರಾಯಣಾಚಾರ್ಯಗಳು ತುಂಬಾ ನೊಂದ್ಕೋತಿದ್ದಾರೆ. ಕೋದಂಡವ್ರು ಬರ್ತಾರೆ. ಅಪ್ಪ ನೀವು ಏನು ಹೇಳಿದ್ರಿ, ಸ್ವಾಮಿಗಳು ಹೇಳಿದ ಮಾರ್ಮಿಕ ಮಾತು ಯಾವುದೂ ಕೂಡ ನಂಗೆ ಅರ್ಥ ಆಗ್ತಿಲ್ಲ ಅಪ್ಪ ಅಂದಮೇಲೆ ಅಂತ ಹೇಳ್ತಿದ್ದಾರೆ. ಏನು ಅರ್ಥ ಆಗೋದು, ನನ್ನ ಮಗನ ಬದುಕು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಆದರೆ ನನ್ನ ಮಗನ ಬದುಕಲ್ಲಿ ಏನೇನೋ ಆಗ್ತಿದೆ, ಪ್ರವಾಹ, ಸುಂಟರ ಗಾಳಿ, ಸುನಾಮಿ, ಭೂಕಂಪ ಎಲ್ಲ ಒಟ್ಟಿಗೆ ಆಗ್ತಿದೆ. ಖುಷಿ ಇರತ್ತೆ ಅಂತ ಅಂದ್ಕೊಂಡು ಖುಷಿ ಪಡ್ತಾ ಇದೆ, ಆದರೆ ಮುಂದೆ ಏನು ಕಾದಿದ್ಯೋ ಅಂತ ಆಘಾತ ಕಾದಿದ್ಯೋ ಅಂತ ಇನ್ನಿಲ್ಲವಾಗಿ ಭಯ ಶುರುವಾಗಿದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಮಕ್ಕಳೆಲ್ಲ ನೀವಿದ್ದೀರಾ, ನನಗೆ ಕಷ್ಟಕ್ಕೆ ಆಗ್ತೀರಾ, ಆದರೆ ನನ್ನ ಮಗನ ಕಷ್ಟಕ್ಕೆ ನಾನು ಆಗ್ತಾ ಇಲ್ವೇ ಅಂತ ಹೇಳಿ ದುಃಖಿತರಾಗ್ತಿದ್ದಾರೆ. ಅಪ್ಪ ನೀವು ಚಾವಡಿನ ರೆಡಿ ಮಾಡಿ ಅಂತ ಹೇಳಿದರೆ, ಆದರೆ ಇವಾಗ ನೋಡಿದ್ರೆ ಈ ರೀತಿ ಇದ್ದೀರಲ್ಲ ಅಂತ ಕೋದಂಡವ್ರು ಹೇಳ್ತಿದ್ರೆ, ನನಗೇನೂ ಹೇಳೋ ಪರಿಸ್ಥಿತಿಲಿಲ್ಲ, ಏನೂ ಹೇಳೋಕ್ಕೂ ಆಗೋದಿಲ್ಲ ನನಗೆ ಅಂತ ನಾನು ಶಾಸ್ತ್ರಿಗಳು ಹೇಳ್ತಾರೆ. ಹೌದು ಕಿಟ್ಟಿ ಎಲ್ಗಪ್ಪ ಕಳಿಸಿದ್ರಿ, ಕಿಟ್ಟಿನ ಅಂತ ಕೇಳಿದಾಗ ದೇವಸ್ಥಾನಕ್ಕೆ
ಕಳಿಸ್ದೆ, ಮಂತ್ರೋಪದೇಶ ಮಾಡಿ ಹೋಗಿ ಪೂಜೆ ಮಾಡಿ ಬಾ ಅಂತ. ಮಾರಣ ಹೋಮ ಮೃತ್ಯು ಕಂಟಕ ಎಲ್ಲವೂ ಕೂಡ ಇದೆ, ಅಂದಮೇಲೆ ಅವನಿಗೆ ಒಳ್ಳೇದಾಗಬೇಕು ಅಲ್ವಾ ಅಂತ ಹೇಳಿ ನಾರಾಯಣಶಾಸ್ತ್ರಿಗಳು ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಕೇಳ್ಕೊತಿದ್ದಾರೆ, ಯಾಕೆ ಭಗವಂತ ನನ್ನನ್ನು ತಗೋಬಾರ್ದ ನೀನು? ನನ್ನ ಆಯಸ್ಸು ಮುಗ್ದು ಹೋಗಿದ್ರೆ ಆಗ್ತಾಯಿತ್ತು, ನನ್ನ ಮಗ ಚೆನ್ನಾಗಿದ್ದಿದ್ರೆ ಆಗ್ತಿತ್ತು, ನನ್ನ ಆಯಸ್ಸನ್ನೇ ಅವನಿಗೆ ಕೊಡು. ಯಾವುದೇ ಕಾರಣಕ್ಕೂ ನಾನು ಏನು ನೋಡೋದಿದೆ ಎಲ್ಲ ಕೂಡ ನೋಡಿದ್ದಾಯಿತು. ನನ್ನ ಮಕ್ಕಳು ಅವ್ರ ಮೊಮ್ಮಕ್ಕಳು ಜೊತೆ ಜೀವನ ಕಳಿಬೇಕು ಅಂತ ಅಂದ್ಕೊಂಡ್ರೆ, ಆದರೆ ನನ್ನ ಮಕ್ಕಳು ಬದುಕಲಿ ಹಾಗೂ ಈ ಕಷ್ಟನ ನೋಡೋದಕ್ಕೆ ಬೇಕಾ ಈ ಜೀವ? ಯಾಕೆ ಭಗವಂತ? ನನ್ನ ಮಗ ಕೆಟ್ಟಿ ಎಷ್ಟೆಲ್ಲ ಅನುಭವಿಸ್ದ, ಈ ಮನೆಗೆ ಬಂದು ಇಡೀ ಮನೆ ಕಷ್ಟನೆಲ್ಲ ಪರಿಹಾರ ಮಾಡ್ದೆ, ಆದರೆ ಅವನಿಗೆ ಇನ್ನಿಲ್ಲವಾಗಿ ಕಷ್ಟ ಕಾಡ್ತದೆ. ನನಗೆ ಸಮಸ್ಯೆ ಎತ್ತದಿಂದ ಬರ್ತಿದೆ ಅಂತ ನನಗೆ ಗೊತ್ತಾಗದೇ ಇರಬಹುದು, ಆದರೆ ವೃತ್ತಾಕಾರದಲ್ಲಿ ಅವನಿಗೆ ಸಮಸ್ಯೆಗಳು ಅಂತಕ್ಕಂಥದ್ದು ಕಾಡ್ತಿದೆ ಅಂತ ಗೊತ್ತಿದೆ ನನಗೆ. ಯಾವುದೇ ರೀತಿಯ ತೊಂದರೆ ಆಗದೆ ನನ್ನ ಮಗನ ರಕ್ಷಿಸು ತಂದೆ, ನಿನ್ನನ್ನು ಬಿಟ್ಟರೆ ಬೇರೆ ಏನು ಬೇಡ್ಕೊಳ್ಳೋಕ್ಕಾಗುತ್ತೆ ನನ್ನಿಂದ ಅಂತ ನಾರಾಯಣಶಾಸ್ತ್ರಿಗಳು ಹೇಳ್ತಾ ಇದ್ರೆ, ಅತ್ತ ಕಡೆ ಕಿಟ್ಟಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕಪ್ಪ ನನ್ನ ಈ ರೀತಿ ಪೂಜೆ ಮಾಡೋಕೆ ಹೇಳಿದ್ರು? ಅಣ್ಣ ಅಮ್ಮ ಯಾರೂ ಕೂಡ ಮನೇಲಿಲ್ಲ, ಅದಕ್ಕೆ ಯಾರೂ ಕೂಡ. ಆದರೆ ಇವ್ರು ನೋಡಿದ್ರೆ ನನ್ನನ್ನು ಪೂಜೆ ಮಾಡು ಅಂತಾರೆ, ಅದು ಮೃತ್ಯುಂಜಯ ಪೂಜೆ. ಯಾಕೆ ಹೇಳಿದ್ರು? ಅಪ್ಪ ಏನೇ ಹೇಳಿದ್ರು ಕೂಡ ಒಳ್ಳೆಯದಕ್ಕೆ ಹೇಳಿರ್ತಾರೆ, ಏನೋ ಒಂದು ಉದ್ದೇಶ ಇರುತ್ತೆ. ಮನೆಯವ್ರು ಏನಾದರೂ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ್ಬೋದು, ಮೊದಲು ಪೂಜೆ ಮಾಡೋಣ, ಆನಂತರ ಹೋಗಿ ಅಪ್ಪನ ಏನು ಅಂತ ಕೇಳೋಣ ಅಂತ ಅನ್ಕೋತಿರ್ತಾರೆ ಕಿಟ್ಟಿ. ಅದರ ನಡುವೆ ಒಬ್ಬರು ಪುರೋಹಿತರು ಬರ್ತಾರೆ. ಪುರೋಹಿತರು ಬರ್ತಿದ್ದಾಗಿ ಪುರೋಹಿತರನ್ನ ಕಿಟ್ಟಿನೇ ಮಾತನಾಡ್ಸೋಕೆ ಹೋದಾಗ, ನೀನು ನಾರಾಯಣಾಚಾರ್ಯಗಳ ಮಗ ಅಲ್ವಪ್ಪ ಅಂದಾಗ, ಹೌದು ಅಂದಾಗ, ನಿಮ್ಮ ತಂದೆನೇ ನನಗೆ ಪೂಜೆ ಮಾಡೋಕೆ ಎಲ್ಲ ಕಳಿಸಿದ್ದು ಅಂತ ಹೇಳ್ತಾರೆ. ಏನು ಪೂಜೆ, ಏನು ಗುರುಗಳೇ, ಯಾಕೆ ಅಂತ ಕಿಟ್ಟಿ ಕೇಳ್ತಿದ್ರೆ, ಅದು ಮೃತ್ಯುಂಜಯ ಪೂಜೆ, ಮಾರಣ ಹೋಮ, ನಿನ್ನ ದೇಹಕ್ಕೆ ಕಂಟಕ, ಎಲ್ಲ ಕಂಟಕಗಳು ಇರೋದ್ರಿಂದ ನಿನಗೆ ಪೂಜೆ ಮಾಡಬೇಕಾಗಿದೆ ನಿನ್ನ ಹೆಸರಲ್ಲಿ. ಅದನ್ನು ಅವರೇ ಮಾಡ್ತಾಯಿದ್ರು, ಆದರೆ ಈ ಬಾರಿ ನನಗೆ ಹೇಳಿದ್ದಾರೆ, ನೀನು ಹೇಗೂ ಬಂದಿದ್ಯಾ, ಆಲ್ರೆಡಿ ಎಲ್ಲ ಕೂಡ ಸಿದ್ಧತೆ ಆಗಿದೆ, ಬಾಪ ಪೂಜೆ ಮಾಡೋಣ ಅಂತ ಹೇಳಿ ಅವರನ್ನು ಕರೆದುಕೊಂಡು ಹೋಗ್ತಿದ್ದಾರೆ. ತದನಂತರ ಇತ್ತ ಕಡೆ ಫೈನಲಿ ಇಡೀ ರಾಮಾಚಾರಿ ಕುಟುಂಬ ಮನೆಗೆ ಬಂದಿದ್ದಾಗಿದೆ. ಬೆಂಗಳೂರಿನ ತಲುಪಿದ್ದಷ್ಟು ಎಲ್ಲ ಮನೆಗೆ ಬಂದೇ ಬಿಟ್ರು. ಆದರೆ ಇಲ್ಲಿ ಬಂದಿದ್ದೆ ಕಿಟ್ಟಿ ಎಲ್ಲಿ ಅಂತ ಕೇಳ್ತಿದ್ದಾಳೆ. ಕಿಟ್ಟಿ ಎಲ್ಲಿ ಅಂತ ಬಾಯ್ಬಿಟ್ಟು ಕೇಳ್ದ, ಅವರೆಲ್ಲಿ ಅಂತ ರುಕ್ಕು ಕೇಳ್ತಿದ್ರೆ, ಏನು ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮುರಾರಿ ಜೊತೆ. ಕೋದಂಡ ಭಾವ ಮತ್ತು ಮಾವ ಕೂಡ ಇನ್ನೇನೋ ಬರ್ತಾರೆ, ಅವ್ರ ಮನೇಲಿದ್ದಾರೆ. ಅವ್ರನ್ನ ಈಗ ನೋಡೋಕ್ಕಾಗೋದಿಲ್ಲ, ನಾಳೆ ನೋಡುವಂತೆ. ಯಾಕಂದರೆ ಈ ಮನೇಲಿ ಇರಿಸ್ತಿರೋದು ನಿನ್ನನ್ನು ನೆಂಟ್ರಿಷ್ಟು ಇರೋ ಜಾಗ ಇದು. ಯಾಕಂದರೆ ಮದುವೆ ಆಗದೆ ಆ ಮನೆಗೆ ಬರೋದು ಚೆನ್ನಾಗಿರೋದಿಲ್ಲ ಅಲ್ವಾ? ನಾಳೆ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿರೋದು, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಇಲ್ಲಿ ಎಲ್ಲ ಅಡ್ಜಸ್ಟ್ ಆಗ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ರುಕ್ಕುಗೆ. ಜೊತೆಗೆ ಈ ಕಡೆ ಶ್ರುತಿ ಅಂತೂ ಅಣ್ಣ ಯಾವಾಗ ಬರ್ತಾರೆ, ಅದಕ್ಕೆ ಅಣ್ಣ ಯಾವಾಗ ಭೇಟಿ ಆಗ್ತಾರೆ ಅಂತ ಕಾಯ್ತಿದ್ರೆ, ಇಷ್ಟೊತ್ತೇ ಕಾದಿದ್ದೀವಂತ ಈಗಲೂ ಕೂಡ ಕಾಯೋಣ, ನಾವು ಅಷ್ಟೆಲ್ಲ ಕಷ್ಟಪಟ್ಟು ಕರ್ಕೊಂಡು ಬಂದಿಲ್ವಾ ಇಲ್ಲಿ ರುಕ್ಕುನ? ಕಿಟ್ಟಿಗೆ ಗೊತ್ತಿಲ್ಲ, ಕಿಟ್ಟಿಗೆ ಗೊತ್ತಾದರೆ ಖಂಡಿತ ಇಷ್ಟೊತ್ತಿಗೆ ಓಡ್ ಬಂದುಬಿಡ್ತಿದ್ದ ಅವನು ಅಂತ ಚಾರು ಕೂಡ ಹೇಳ್ತಿದ್ದಾಳೆ. ನಂತರ ರುಕ್ಕು ಕಣ್ಣೀರು ಹಾಕ್ತಾ ಇದ್ರೆ, ಯಾಕೆ ಏನು ಅಂತ ರಾಮಾಚಾರಿ ಕೇಳಿದಾಗ, ಅದು ನನ್ನ ಅಪ್ಪ ಅಮ್ಮ ಇದ್ದಿದ್ರೆ ಖುಷಿ ಪಡ್ತಾಯಿದ್ರು, ನಾನು ಎಂಥ ಕುಟುಂಬಕ್ಕೆ ಬಂದು ಸೇರಿಕೊಂಡಿದ್ದೀನಿ ಅಂತ ಹೇಳಿದಾಗ ಚಾರು ಎಮೋಷ್ನಲ್ ಆಗ್ತಾಳೆ. ದೇವರು ನಮಗೆ ಯಾವತ್ತೂ ಆಯಸ್ಸನ್ನು ಮುಗಿಸಿರ್ತಾನೋ ಅವತ್ತು ಏನೇ ಇದ್ರೂ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು ಅಂತ ರಾಮಾಚಾರಿ ಹೇಳೋದಕ್ಕೆ, ಅವರು ದೇವ್ರು ಕರ್ಕೊಂಡಿದ್ದಲ್ಲ, ಬೇರೆಯವರು ಅವರನ್ನು ಸಾಯಿಸಿದ್ದು ಅಂತ ಹೇಳ್ತಿದ್ದಾಳೆ. ಇದರಿಂದ ಚಾರುಗೆ ಶಾಕ್ ಆಗ್ತದೆ. ಬಿಕಾಸ್ ಆಕೆ ಅವರನ್ನು ತುಂಬ ದ್ವೇಷ ಮಾಡ್ತಿದ್ದಾಳೆ ರುಕ್ಕು. ಅದು ಚಾರು ಅಂದರೆ ಗೊತ್ತಾದರೆ ಏನಾಗ್ಬೋದು ಅನ್ನೋ ಭಯಾನಕತೆ ಚಾರುನ ಕಾಡ್ತದೆ. ತದನಂತರ ಅತ್ತ ಕಡೆ ಅಣ್ಣಾಜಿ ಕೂಡ ಬಂದಿದ್ದಾಗಿದೆ. ಯಾವುದೇ ಕಾರಣಕ್ಕೂ ಹುಡುಗ ಯಾರು ಅನ್ನೋದನ್ನು ತಿಳ್ಕೊಳ್ದೆ ಬಿಡಬಾರ್ದು. ಹುಡುಗ ಯಾರು ಅಂತ ತಿಳ್ಕೊಂಡಿದ್ದೆ ಅವನ ಕುಟುಂಬನ ಖಂಡಿತ ಮುಗಿಸ್ಬೇಕು, ಅವನ್ನ ಮುಗಿಸ್ಬೇಕು. ರುಕ್ಕುನ ಯಾವುದೇ ಕಾರಣಕ್ಕೂ ಅವನ ಜೊತೆ ಮದುವೆ ಆಗೋಗ್ಬಿಡ್ದೆ ಅವಳನ್ನು ಕರ್ಕೊಂಡು ಹೋಗಬೇಕು, ಮಾರಣ ಹೋಮನೆ ಆಗಿಬಿಡಲಿ ಅಂತ ಹೇಳ್ತಿದ್ದಾರೆ ಅಣ್ಣಾಜಿ. ಅತ್ತ ಕಡೆ ಯಾವುದೋ ಒಬ್ಬ ಹೊಸ ಶತ್ರು ಬಂದಿದ್ದಾರೆ. ವೈಶಾಖಗೆ ಯಾರು ಸಹಾಯ ಮಾಡ್ತಿದ್ರು ಅದೇ ವ್ಯಕ್ತಿ ಎಲ್ಲರ ಫೋಟೋನ ಹಾಕ್ಕೊಂಡಿದ್ದೆ, ಹೊಸದಾಗಿ ರುಕ್ಕು ಫೋಟೋನ ಅಂಟಿಸ್ತಿದ್ದಾರೆ. ನೀವು ಎಲ್ಲರೂ ಕೂಡ ಖುಷಿಯಾಗಿರಿ, ನೀವು ಖುಷಿಯಾಗಿರಬೇಕು ಈಗ. ಯಾಕಂದರೆ ಇವತ್ತು ನೀವು ಖುಷಿಯಾಗಿದ್ದರೆ ತಾನೇ ನಾಳೆ ನಾನು ಖುಷಿಯಾಗಿರೋಕ್ಕೆ ಸಾಧ್ಯ. ಯಾಕಂದರೆ ಸ್ಮಶಾನದಲ್ಲಿ ನಿಮ್ಮ ಹೆಣಗಳ ರಾಶಿಯ ಮುಂದೆ ಟಮಟೆ ಬಡಿತಾ ಇದ್ದರೆ ನಾನು ನಿಜವಾಗ್ಲೂ ಖುಷಿ ಪಡ್ತಾ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಶತ್ರುಗಳು ಯಾರಿದ್ದಾರೋ ಅವರೆಲ್ಲ ಕೂಡ ನನ್ನ ಮಿತ್ರರೇ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರಪ್ಪ ಈ ಹೊಸ ಶತ್ರು? ಇನ್ನಿಲ್ಲವಾಗಿ ಕಾಡ್ತಿರೋ ಆ ಒಬ್ಬ ಶತ್ರು ಯಾರು? ವೈಶಾಖಗೆ ಸಹಾಯ ಮಾಡ್ತಿರೋ ವ್ಯಕ್ತಿ ಯಾರು? ಏನಿದೆ ಈ ರಾಮಾಚಾರಿ ಕುಟುಂಬದ ಮೇಲೆ ಆತನಿಗೆ ದ್ವೇಷ ಅಂಥದ್ದೇನಾಗಿದೆ ಇವರಿಂದ ಅವನ ಕುಟುಂಬಕ್ಕೆ, ಅವನಿಗೆ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದು ಮರಿಬೇಡಿ.